ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕಾಲೇಜಿಂದ ಬಂದಿದ್ದೆ ರೀ. ನಾನು 3 ಗಂಟೆಗನ ಬಂದಿದ್ದೆ. ಬಂದ ತಕ್ಷಣ ಮತ್ತು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಕುಂತ ತಕ್ಷಣ ಹೊಟ್ಟೆ ಹಸಿತಲ್ಲ, ಹಾಗಾಗಿ ನೋಡಿದೆ ಏನಿತ್ತು ಅಂತಂದು ನಾನು ಇಟ್ಟು ಹೋಗಿದ್ದೆ ರೀ ಮಮ್ಮಿಯವ್ರಿಗೆ ಪಾಸ್ತಾ. ಇವತ್ತು ನಾನು ಪಾಸ್ತಾ ಮಾಡ್ಕೊಂಡು ಹೋಗಿದ್ದೆ. ಅವ್ರಿಗೆ ಇಟ್ಟಿದ್ದೆ, ಆದ್ರೆ ಅವ್ರು ಏನೋ ನೋಡೇ ಇಲ್ಲಂತ್ರಿ ಅದನ್ನು. ಅದು ಹಂಗೆ ಇತ್ತು, ಅದಕ್ಕೆ ಅದನ್ನು ನಾನು ತಿಂದೆ ರೀ. ಇವಾಗ ಪಾಸ್ತಾ ಇವಾಗ ತಿಂದು ಹಂಗೆ ಸುಮ್ಮನೆ ಫೋನ್ ನೋಡ್ಕೊತ ಕುಂತಿದ್ದೆ ರೀ ನಾನು. ಮತ್ತು ಇವತ್ತು ನಮ್ಮ ವರ್ಕ್ ಭಾಳ ಕೊಟ್ಟಾರ್ರಿ. ಅಂದರೆ ಐತಿ ಸ್ವಲ್ಪ, ನಿನ್ನೆ ಅಷ್ಟು ಏನಿಲ್ಲ ರೀ, ಸ್ವಲ್ಪ ಐತಿ. ಹಾಗಾಗಿ ಇವಾಗ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೇನಿ ರೀ. ಆದ್ರೆ ಸ್ವಲ್ಪ ಬೇಜಾರಾದಂಗೆ ಆಗತ್ತಿತ್ತು ರೀ. ಹಾಗಾಗಿ ಸ್ವಲ್ಪ ಹೊತ್ತು ಆದಮೇಲೆ ಮಾಡಿದ್ರೆ ಆತಂತ ಹೇಳಿ ಸುಮ್ಮನೆ ಕುಂತಿದ್ದೆ ರೀ ನಾನು. ಇಲ್ಲಿ ಪಾಸ್ತಾ ತಿಂದು ಇಟ್ಟಿದ್ದೆ ರೀ ನಾನು. ಇಲ್ಲಿ ನೋಡಿ ಕ್ಯಾರೆಟ್, ಉಳ್ಳಾಗಡ್ಡಿ ಹಂಗೆ ಬಿಟ್ಟಿನಿ ಇದನ್ನೆಲ್ಲ. ಮತ್ತು ನನಗೆ ಭಾಳ ಜನ ಕಮೆಂಟ್ ಮಾಡತ್ತೀರಿ, ಅರ್ಷನಿಂದ 10th% ಎಷ್ಟು ಅಂತ ಹೇಳಿ. ಸೊ ನಂದು 88.48 ಆಗಿತ್ತು ರೀ 10%. ಇವಾಗಿಲ್ಲ ನಾನು ಮತ್ತು ಸುಲ್ತಾನ್ ಬ್ಯಾಗ್ ಫೋಟೋ ತೆಗೆಸ್ಕೊಂಡು ಬರಾಕ ಫೋಟೋ ಸ್ಟುಡಿಯೋಗೆ ಹೋಗತ್ತೀವಿ ರೀ. ಇವಾಗ ನಾನು ಇಲ್ಲೇ ಖಾಲಿನ ಕುಂತಿದ್ದೆ ರೀ. ನನಗೆ ಅನ್ನಿಸ್ತು ಖಾಲಿ ಕುಂದ್ರೋದ್ಕಿಂತ ನನ್ನ ಡ್ರೆಸ್ ಕಲೆಕ್ಷನ್ ಯಾವ ರೀತಿ ಐತಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂಥೇಳಿ. ಸೊ ನನ್ನ ಕಡೆ ಡ್ರೆಸ್ ಅದಾವೆ ರೀ, ಅಂದ್ರೆ ಭಾಳ ಏನಿಲ್ಲ ರೀ. ಅಂದರೂ ನನಗೆ ಗ್ರ್ಯಾಂಡ್ ಡ್ರೆಸ್ ಅಷ್ಟೇನು ಇಷ್ಟ ಇಲ್ಲ ರೀ. ಅಂದ್ರೆ ನನಗೆ ಇವಾಗ ಅಷ್ಟು ಗ್ರ್ಯಾಂಡ್ ಡ್ರೆಸ್ ಇಷ್ಟ ಆಗವಲ್ತು ರೀ. ಯಾಕೆ ಅಂತಂದ್ರೆ ನಾನು ಫಸ್ಟ್ ಗ್ರ್ಯಾಂಡ್ ಡ್ರೆಸ್ ತೊಗೊಳ್ತಿದ್ದೆ ರೀ. ಆದರೆ ಇವಾಗ ನಾನು ಅವಾಗ ತೊಗೊಂಡಿರುವಂಥ ಗ್ರ್ಯಾಂಡ್ ಡ್ರೆಸ್ಸು ಇವಾಗ ಹಂಗೆ ಮೂಲೆಗೆ ಬಿದ್ದಾವ್ರಿ. ಅದನ್ನು ಉಟ್ಕೊಳಕ್ಕೆ ಆಗವಲ್ತು ರೀ. ಮಳೆಗಾಲ ಇರಲಿ ರೀ, ಚಳಿಗಾಲ ಇರಲಿ ಅಥವಾ ಬೇಸಿಗೆಗಾಲ ಇರಲಿ, ಎದ್ರೊಳಗಾದ್ರೂ ಇರಲಿ, ಅದು ನನಗೆ ಅದು ಇಷ್ಟನೇ ಆಗವಲ್ವು ರೀ. ನನಗೆ ಸಿಂಪಲ್ ಇರ್ಬೇಕು ರೀ, ನೋಡೋಕೆ ಚಲೋ ಇರ್ಬೇಕು, ಆ ರೀತಿ ಡ್ರೆಸ್ ಇವಾಗ ಭಾಳ ಇಷ್ಟ ಆಗತ್ತವ ರೀ. ಸೊ ನನ್ನ ಹತ್ರ 2 ಟೈಪ್ ಅದಾವೆ ರೀ. ನನ್ನ ಕಡೆ ಭಾಳ ಏನಿಲ್ಲ, ಸ್ವಲ್ಪ ಅದಾವೆ. ಅಂದ್ರೆ ನಂಗೆ ಡ್ರೆಸ್ಸು ಇಷ್ಟ ರೀ, ಆದರೆ ಸಿಂಪಲ್ ಇಷ್ಟ. ಅದಕ್ಕೆ ನಾನು ಇವಾಗ ನನಗೆ ಅದು ಹುಚ್ಚು ಬಂದೈತೆ ರೀ ಸಿಂಪಲ್ ಡ್ರೆಸ್ಸಿಂದ. ಹಾಗಾಗಿ ನಾನು ಇವಾಗ ಸಿಂಪಲ್ ಡ್ರೆಸ್ ತೊಗೊಳತ್ತೀನಿ. ಅಂದರೆ ಫಸ್ಟಿನ ನಾನು ತೊಗೊಂಡಿಲ್ಲ ರೀ, ಅದಾವಂತ ಬಿಟ್ಟು ಇವಾಗ ಏನಾದ್ರು ಫಂಕ್ಷನ್ ಬಂತು, ಏನಾದರೂ ಬಂತಪ್ಪ ಅಂತಂದ್ರೆ, ಹಬ್ಬ ಏನಾದರೂ ಬಂತಂದ್ರೆ ನಾನು ತೊಗೊತೀನಿ ರೀ ಡ್ರೆಸ್. ಆದರೆ ಸಿಂಪಲ್ ಆ್ಯಂಡ್ ಚಲೋ ಇರೋದು ತೊಗೊತೀನಿ ರೀ ನಾನು. ಗ್ರ್ಯಾಂಡ್ ಡ್ರೆಸ್ ನಾನು ತೊಗೊಳೋದಿಲ್ಲ ರೀ. ಅಂದ್ರೆ ಮಮ್ಮಿ ನಮ್ಮ ಸಣ್ಣಪ್ಪನ ಮದುವೆಯಾಗ ನಮ್ಮ ಅಪ್ಪ ಗ್ರ್ಯಾಂಡ್ ಡ್ರೆಸ್ ತೊಗೊಂಡಿಲ್ಲ, ನನಗೂ ತೊಗೋ ಅಂತ ಅವ್ರು ನನಗೆ ಬೆನ್ನ ಹತ್ತಿದ್ರಿ. ಆದರೆ ನಾನು ತೊಗೊಂಡಿಲ್ಲ. ಆಕೆ ತೊಗೊಂಡಲ್ರಿ ಆ ರೆಡ್ ಡ್ರೆಸ್. ಇವಾಗ ಹಂಗೆ ಬಿದ್ದೈತ್ರಿ, ಅದನ್ನು ಉಟ್ಕೊಳ್ಳೋವಲ್ಲ, ಒಂದೇ ಸತಿ ಉಟ್ಕೊಂಡಿಲ್ಲ. ಅಂದ್ರೆ ನಾವು ಆ ಗ್ರ್ಯಾಂಡ್ ಡ್ರೆಸ್ ತೊಗೊಂಡಿರ್ತೇವಲ್ರಿ, ಅದು ಒಂದೇ ಸತಿ ಉಟ್ಕೊಳಕ್ಕೆ ಆಗುತ್ತೆ ರೀ ನಮಗೆ. ಮತ್ತು ಡೈಲಿ ಉಟ್ಕೊಳ್ಳೋಕೆ ಅಂದರೆ ಇವಾಗ ಸಣ್ಣ ಪುಟ್ಟ ಫಂಕ್ಷನ್ ಒಳಗೆ ಉಟ್ಕೊಳ್ಳೋ ಹಂಗೆ ಇರ್ಬೇಕು ರೀ ನಾವು. ಆ ರೀತಿ ಡ್ರೆಸ್ನ ನಾನು ಚೂಸ್ ಮಾಡೋಕೆ ಇಷ್ಟಪಡ್ತೀನಿ ರೀ. ಹಾಗಾಗಿ ಇವಾಗ ನಾನು ನನ್ನ ಡ್ರೆಸ್ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಅಂದ್ರೆ ನಾನು ನನ್ನ ಡ್ರೆಸ್ ಕಲೆಕ್ಷನ್ ಎಲ್ಲ ತೋರಿಸ್ತೇನೆ ರೀ. ಆಮೇಲೆ ಮತ್ತು ನನಗೆ ಒಂದೆರಡು ನನ್ನ ಫಂಕ್ಷನ್ ಒಳಗೂ ಬಂದಿದ್ವಿ ರೀ, ಪೀಸ್ ಬಂದವ್ರಿ. ಅದನ್ನು ಹೊಲಿಸ್ಬೇಕು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ನಾನು. ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ಇವಾಗ ಎಲ್ಲ ಡ್ರೆಸ್ಗಳನ್ನ ತಗೊಂಡ್ಬಿಡೋಣ ರೀ. ಫಸ್ಟಿಗೆ ಈ ಡ್ರೆಸ್ ರೀ, ಡ್ರೆಸ್ ಚಲೋ ಐತೆ ನೋಡ್ರಿ ಇದು. ಅಂದ್ರೆ ಇದನ್ನು ನಾನು ಮೀಶೋ ಒಳಗೆ ಸ್ಯಾರಿ ಆರ್ಡ್ರ್ ಮಾಡಿದ್ದೆ ರೀ. ಅದರ್ಲಿಂದ ನಮ್ಮ ಸಣ್ಣಪ್ಪ ಕಡೆ ನಾನು ಈ ಡ್ರೆಸ್ನ ನಾನು ಹೊಲಿಸ್ಕೊಂಡಿದ್ದೆ ರೀ. ಈ ಥರ ಡ್ರೆಸ್ ಐತ್ರಿ ಇದು ನೋಡ್ರಿ. ಅಂದ್ರೆ ಇದನ್ನು ನಾನು ಇದನ್ನು ನಾನು 2 ಸತಿ ಹಾಕೊಂಡೇನಿ ರೀ. ಫಸ್ಟ್ ನಾನು ನಮ್ಮ ಗ್ಯಾರ್ವಿ ಒಳಗೆ ಹಾಕೊಂಡಿದ್ದೆ ರೀ, ಇದು ಹೋದ ವರ್ಷ ಗ್ಯಾರ್ವಿ ಒಳಗೆ. ಆಮೇಲೆ ಮತ್ತು ನಾನು 10th ಒಳಗೆ ನಾನು ಬರ್ತಡೇ ಮಾಡ್ಕೊಂಡಿದ್ನಲ್ಲ ರೀ, ನನ್ನ ಬರ್ಡೇ ದಿನ ಸ್ಕೂಲಿಗೂ ಹಾಕೊಂಡು ಹೋಗಿದ್ದೆ ರೀ. ನಾನು ಇದನ್ನು 2 ಸತಿ ಹಾಕೊಂಡೇನಿ ರೀ. ಎಷ್ಟು ಚಲೋ ಐತಪ್ಪ ಅಂದ್ರೆ ಇದು ಸಕ್ಕತ್ತೈತಿ. ಇದು ನನ್ನ ಫೇವ್ರೇಟ್ ಒನ್ ಅಂತಲೂ ಹೇಳ್ಬೋದು ರೀ. ಯಾಕಂದ್ರೆ ಅಷ್ಟು ಇಷ್ಟ ರೀ ಇದು ನನಗೆ. ನೋಡ್ರಿ ಗೇರು ಅಷ್ಟು ಐತ್ರಿ ಇದ್ರೊಳಗೆ. ಆಮೇಲೆ ಮತ್ತು ನೋಡೋಕ್ಕೂ ಅಷ್ಟು ಚಲೋ ಐತಿ, ಕಲರು ಚಲೋ ಐತ್ರಿ ಇದ್ರದ್ದು. ಮತ್ತು ಸೆಕೆಂಡ್ ಇದು ಅಂದ್ರಿ, ಇದು ಆ್ಯಕ್ಚುಲಿ ನಮ್ಮ ಅಪ್ಪ ಅಂದ್ರಿ, ಆರಿಫಪ್ಪ ಅಂದ. ಆಕೆಂದು ಬರ್ತಡೇ ಒಳಗೆ ನಮ್ಮ ಸೋಫಿಯಾ ಅಪ್ಪ ಹೊಲಿದು ಕೊಟ್ಟಿದ್ಲಿ 9th 10th ಬರ್ತಡೇ ಒಳಗೆ ಆಕಿಂದ. ಸೊ ಇವಾಗ ಆಕಿನ ಕೊಟ್ಟಾಳ್ರಿ ನನಗೆ ಇದನ್ನು, ನೀನು ತೊಗೊಂತಂದು. ಇದ್ರ ಗೇರ್ ನೋಡ್ಬೋದು ಇಲ್ಲಿ ಎಷ್ಟೈತಂತ. ಇದು ಕೂಡ ಹೊರಗೆ ಪೀಸ್ ತೊಗೊಂಡ್ಬಂದು ಹೊಲಿಸ್ಕೊತಿದ್ರಿ. ಇದನ್ನು ನಾನು ನನ್ನ 10th ಚಿಲ್ಡ್ರನ್ಸ್ ಡೇ ಒಳಗೆ ಹಾಕೊಂಡು ಹೋಗಿದ್ದೆ ರೀ. ಇದನ್ನು ನೋಡ್ರಿ, ಇದು ಕೂಡ ಚಲೋ ಐತ್ರಿ. ಇದು ಕೂಡ ನನಗೆ ಇಷ್ಟ ರೀ. ಆದರೆ ಇವಾಗ ಏನಪ್ಪ ಅಂತಂದ್ರೆ ಇದ್ರದ್ದು ಪ್ರಾಬ್ಲಮ್, ಇದು ನನಗೆ ಈ ಸೈಡ್ ಫುಲ್ಲು ಸ್ವಲ್ಪ ಫಿಟ್ ಆಗತ್ತೈತ್ರಿ ಇದು. ಅದಕ್ಕೆ ಇದನ್ನು ಹಾಕೊಂಡಿಲ್ಲ ರೀ ನಾನು. ಒಂದೇ ಸತಿ ಹಾಕೊಂಡೀನಿ ಫಿಟ್ ಆಗೋ ಸಲುವಾಗಿ, ಮತ್ತು ಹಾಕೊಂಡೇ ಇಲ್ಲ ರೀ ನಾನು ಇದನ್ನು. ಆಮೇಲೆ ಮತ್ತು ಇದು ಅಂದ್ರಿ, ಇದು ನಾನು 2 ಸತಿ ಅಷ್ಟೇ ಹಾಕೊಂಡೇನಿ ರೀ. 2 ಸತಿ ಅಷ್ಟೇ ಹಾಕೊಂಡೇನಿ ನಾನು ಇದನ್ನು. ಒಂದು ಸತಿ ಯಾವಾಗ ಹಾಕೊಂಡಿದ್ದೆ ರೀ, ಇನ್ನೊಂದು ಸಲ ಬಕ್ರೀದಿಗೆ ಹಾಕೊಂಡಿದ್ದೆ ರೀ ನಾನು, 10 ವರ್ಷ ಬಕ್ರೀದಿಗೆ.
ಇದು ಭಾಳ ಚಲೋ ಐತ್ರಿ. ಇದನ್ನು ಹುಬ್ಬಳ್ಳಿ ಮಾರ್ಕೆಟ್ ಒಳಗೆ ತೊಗೊಂಡಿದ್ದೆ ರೀ ನಾನು. ನೋಡ್ರಿ ಇಲ್ಲಿ ಇದ್ರ ಜೊತೆ ಇದು ಬಂದೈತ್ರಿ. ಇದು ಕೂಡ ಸಕ್ಕತ್ತೈತ್ರಿ, ನನಗೆ ಭಾಳ ಇಷ್ಟ ರೀ. ಇದು ಕೂಡ ಅಂದರೆ 2 ಸತಿ ಹಾಕೊಂಡೇನಿ ನಾನು. ಇದನ್ನು ಇವಾಗ ಹಾಕೊತೇನೆ ರೀ. ಮತ್ತು ಏನಾದರೂ ಫಂಕ್ಷನ್ ಇತ್ತಂದ್ರೆ ಈ ಡ್ರೆಸ್ ಕೂಡ ನಾನು ಹಾಕೊತೇನೆ ರೀ. ಮತ್ತು ನೆಕ್ಸ್ಟ್ ಇದು ಅಂದ್ರಿ, ಇದನ್ನು ನಾನು ಇದ್ರೊಳಗೆ ಹೊಲಿಸ್ಕೊಂಡಿದ್ದೆ ರೀ. ಸೋಫ್ಯಾಪನ ಅರ್ಶಿನದೊಳಗೆ ನಸಿನಪ್ಪ ಹೊಲಿದು ಕೊಟ್ಟಿದ್ಲಿ ರೀ. ಇದನ್ನು ಡ್ರೆಸ್ ಅಂದರೆ ಇದು ಮಮ್ಮಿ ಸೀರೆ ರೀ, ಅದ್ರೊಳಗೆ ಹೊಲಿದು ಕೊಟ್ಟಿದ್ಲಿ ರೀ ಆಕಿ ನನಗೆ. ನೋಡ್ರಿ ಇದು ಕೂಡ ಚಲೋ ಐತ್ರಿ. ಆದರೆ ನಾನು ಇದನ್ನು ಹಾಕೊಂಡಿಲ್ಲ ಅಷ್ಟೇ ರೀ, ಆದರೆ ಹಾಕೊತೇನೆ ರೀ. ನಾನು ಇದನ್ನು ಕೂಡ ಹಾಕೊತೇನೆ ರೀ. ಇದು ಕೂಡ ಇಷ್ಟ ರೀ ನನಗೆ. ಅಂದ್ರೆ ನಾನು ಅವಾಗಷ್ಟೇ ಹಾಕೊಂಡಿದ್ರಿ, 2 ಸತಿ ಅಷ್ಟೇ ಹಾಕೊಂಡಿನಿ ನಾನು. ಆಕೆನ ಅರ್ಶಿನದೊಳಗೆ ಒಂದು ಸಲ ಹಾಕೊಂಡಿದ್ದೆ ರೀ, ಆಮೇಲೆ ಮತ್ತು ಡೈಲಿ ವೇರ್ ಒಳಗೆ ಒಂದು ಸಲ ಹಾಕೊಂಡಿದ್ದೆ ರೀ. ಇವಾಗ ಇದನ್ನು ಕೂಡ ಡೈಲಿ ವೇರ್ಗನ ತೆಗಿತೇನೆ ರೀ ನಾನು. ಮತ್ತು ನೆಕ್ಸ್ಟು ಇದು ಅಂದ್ರಿ, ಇದು ಕೂಡ ಭಾಳ ಚಲೋ ರೀ. ಇದು ಅವಾಗ ಟ್ರೆಂಡ್ ಅಂತ, ಇದು ಸಿಕ್ಕಾಪಟ್ಟೆ ಟ್ರೆಂಡ್ ಇತ್ತು ರೀ. ಯಾವಾಗ ಹೋಯ್ತಂತ ಅನ್ಸುತ್ತೆ ರೀ ನನಗೆ. ಇದನ್ನು ನಾನು 9th ಎಂಡ್ ಒಳಗೆ ತೊಗೊಂಡಿದ್ದೆ ರೀ. ಇದನ್ನು 9th ಇವಾಗ 1 ತಿಂಗಳಾದಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಅನ್ನೋದಕ್ಕಿಂತ ಫಸ್ಟ್ ತೊಗೊಂಡಿದ್ರಿ ಇದನ್ನು ನನಗೊಂದು ಮತ್ತು ಆಪಾಗೊಂದು. ಇದು ಕೂಡ ಭಾಳ ಚಲೋ ಇದ್ರಿ. ಅವಾಗ ನಾನು ಸ್ವಲ್ಪ ಗಿಡ್ಡಿದ್ದೆ ರೀ, ಇವಾಗ ಹೈಟ್ ಆಗೇನಿ. ಸೊ ಇದು ಸ್ವಲ್ಪ ನನಗೆ ಗಿಡ್ಡಾಗುತ್ತೆ ರೀ. ಅಂದ್ರೆ ಚಲೋ ಐತ್ರಿ. ಕೆಳಗೆ ಇದ್ರದ್ದು ಕಾಂಬಿನೇಷನ್ ಚಾಕ್ಲೇಟಿ ಕಲರ್ದು ಪ್ಯಾಂಟ್ ಐತಿ, ಸಖತ್ ಕಾಣಿಸ್ತೈತೆ ರೀ. ಇವಾಗ ಇದು ಚಲೋ ಕಾಣಿಸ್ತೈತೆ ರೀ. ಆದ್ರೆ ಸ್ವಲ್ಪ ಹೈಟ್ ಕಡಿಮೆ ಆಗೈತೆ ರೀ ಇದ್ರದಷ್ಟು. ನಾನು ಹೈಟ್ ಜಾಸ್ತಿ ಆಗೇನಿ ರೀ. ಮತ್ತು ಇದು ನೋಡ್ರಿ ಇಲ್ಲಿ, ಈ ಡ್ರೆಸ್ ಎಷ್ಟು ಬ್ರ್ಯಾಂಡ್ ಐತೆ ಅಂತ ನೋಡ್ರಿ ನೀವು. ಅಂದರೆ ಫಸ್ಟ್ ಈ ಥರದ್ದು ಹಾಕೊಳಕ್ಕೆ ಇಷ್ಟ ಆಗ್ತೈತೆ ರೀ, ಅದು ಇವಾಗಂತೂ ಈ ಥರ ಹಾಕೊಳಕ್ಕೆ ಇಷ್ಟನೇ ಆಗ್ವಲ್ತ್ರಿ. ಇದನ್ನು ನಾನು ನಮ್ಮ ಸೋಫ್ಯಾಪನ ಮದ್ವೆ ಒಳಗೆ ತೊಗೊಂಡಿದ್ದೆ ರೀ. ಮದ್ವೆ ದಿನ ಹಾಕೊಂಡಿದ್ರಿ ಇದು ಡ್ರೆಸ್. ಅವಾಗಂತೂ ಸಖತ್ ಕಾಣಿಸ್ತೈತೆ ರೀ ಇದು. ಅಂದರೆ ಹಾಕೊಂಡ್ಮೇಲೆ ಚಲೋ ಕಾಣಿಸ್ತಾವ್ರಿ. ಆದ್ರೆ ಒಂದು ಪ್ರಾಬ್ಲಮ್ ರೀ, 1-2 ಸತ ಹಾಕೊಂಡ್ಮೇಲೆ ಇಟ್ಬಿಡೋದ್ರಿ ಇದು ಮೂಲಿಗೆ. ಇದ್ರದ್ದು ಲೆಹಂಗಾ ರೀ ಕೆಳಗಿಂದ. ನೋಡ್ರಿ ಲೆಹಂಗಾ ಗೇರು ಭಾಳ ಚಲೋ ಐತ್ರಿ ಇದ್ರದ್ದು. ನೋಡ್ರಿ ಇದು ಲೆಹಂಗಾ. ಆಮೇಲೆ ಮತ್ತು ಇದ್ರ ಮೇಲಿನ ಟಾಪ್ ರೀ ಇದು. ಇದ್ರ ಮೇಲಿನ ಟಾಪ್ ಇದಂತೂ ಜಗ್ಗಿ ಹೆವಿ ಐತ್ರಿ. ನೋಡ್ರಿ ಇಲ್ಲಿದು ಫ್ರಂಟ್ ಸೈಡ್ ಡಿಸೈನ್ ರೀ. ಸ್ಲೀವ್ಸ್ ನೋಡ್ರಿ ಇಲ್ಲಿ ಸಖತ್ ಇತ್ರಿ. ಇದು ಭಾಳ ಚಲೋ ಕಾಣಿಸೋದಿತ್ತು ನೋಡ್ರಿ. ಇದು ಬ್ಯಾಕ್ ಸೈಡು ಅಷ್ಟು ಹೆವಿ ಐತ್ರಿ. ಬ್ಯಾಕ್ ಸೈಡ್ ಇದ್ರಿ ಇದು ಕೂಡ ಸಿಕ್ಕಾಪಟ್ಟೆ ಹೆವಿ ಐತ್ರಿ. ಅಂದರೆ ಈ ಥರನೇ ಹೆವಿನ ಅದಾವ್ರಿ ಇವಾಗ. ಅದಷ್ಟೇ ಸಿಂಪಲ್ ಇದ್ದಿದ್ರಿ ನನ್ನ ಕಡೆ. ಇವಾಗ ನಾ ಏನು ತೊಗೊಳೋದಿದ್ರು ಕೂಡ ಸಿಂಪಲ್ಲಾಗಿ ತೊಗೊತೇನೆ ರೀ ಡ್ರೆಸ್. ಯಾಕಂದರೆ ಹೆವಿ ಅಂತೂ ಆಗಲ್ದು ರೀ. ನೋಡ್ರಿ ಅವಾಗ ಒಂದು ಸಲ ಹಾಕೊಂಡಿದ್ದೆ ರೀ ಇದನ್ನು. 2 ಸತ ಅಷ್ಟೇ ಹಾಕೊಂಡಿರ್ಬೋದು ರೀ ನಾನು ಇದನ್ನು. ಇವಾಗ ಮತ್ತು ಮೂಲ್ಯಾಗ ಐತ್ರಿ ಅದು. ಹಾಗಾಗಿ ನನಗೆ ಇವಾಗಂತೂ ಹೆವಿ ಡ್ರೆಸ್ಸಸ್ ಇಷ್ಟನೇ ಆಗವಲ್ವು ರೀ. ನಾನು ಇವಾಗ ನೆಕ್ಸ್ಟ್ ತೋರ್ಸತ್ತೇನೆ ರೀ. ಅದನ್ನು ನಾನು ನಮ್ಮ ಸಹನಾ ಅಪ್ಪನ ಮದ್ವೆ ಒಳಗೆ ಹಾಕೊಂಡಿದ್ರಿ. ವಲಿಮಾಗೆ ನಾವು ಹೋಗೋಕ್ಕಾಗಲಿಲ್ಲ ರೀ. ಯಾಕಪ್ಪ ಅಂತಂದ್ರೆ ನಮ್ದು ಅವಾಗ 10th ಮಿಡ್ ಟರ್ಮ್ ಎಕ್ಸಾಮ್ ಇದ್ವು ರೀ. ಅವು ಇಂಪಾರ್ಟೆಂಟ್ ಅಂತಲೇ ಹೇಳಿದ್ರಿ ನಮ್ಗೆ. ಹಾಗಾಗಿ ನಾವು ಅವಾಗ ಹೋಗಿದ್ದಿಲ್ಲ ರೀ ವಲಿಮಾ ದಿನ. ಆದರೆ ಮದ್ವೆ ದಿನ ನಾವು ಹೋಗಿದ್ವಿ ರೀ. ಅವಾಗ ನಾನು ಇದನ್ನು ಹಾಕೊಂಡಿದ್ದೆ ರೀ, ಲಾಚಾ. ಎತ್ತಕ್ಕಾಗಲ್ತ್ರಿ ನನಗೆ, ಇದು ಅಷ್ಟು ಬಜ್ಜಿ ಐತಿ ನೋಡ್ರಿ. ಇದ್ರೊಳಗೆ ನೋಡ್ರಿ ಎಷ್ಟಿದಾವ ಅನ್ನೋದು. ಈಗ ಇದನ್ನ ನಮಗೆ ಬೆಳಗಾಂದವ್ರು ಕೊಟ್ಟಿದ್ರಿ. ಅವರು ಬಂದು ಮೊಹರಂ ದಿನ ನಮಗೆ ಕೊಟ್ಟಿದ್ರಿ. ಇದನ್ನು ಮೊಹರಿನಿಂದ ಬಂದು ಅವಾಗ ಚಲೋ ಐತ್ರಿ ಇದು. ಇವಾಗೂ ಚಲೋ ಐತ್ರಿ, ಇವಾಗೂ ಕರೆಕ್ಟ್ ಐತಿ, ಹೈಟ್ ಇದೆಲ್ಲ. ಆ ದಿನ ಹಾಕೊಂಡಿದ್ರಿ, ಆದರೂ ಫುಲ್ ಹೆವಿ ಇತ್ತು. ಲೆಹಂಗಾ ನೋಡ್ರಿ ನೀವು ಎಷ್ಟು ಹೆವಿ ಇತ್ತು ಅಂತಂದ್ರೆ. ಇದು ಭಾಳ ಹೆವಿ ಐತ್ರಿ, ಎತ್ತಕ್ಕಾಗ್ಬಿಡ್ತ್ರಿ ಇದನ್ನು. ಅದಕ್ಕೆ ಈ ಥರ ಕ್ಯಾರಿ ಬ್ಯಾಗ್ ಒಳಗೆ ಹಾಕಿ ಆ ಸೈಡ್ ಇಟ್ಬಿಟ್ಟೇನಿ ನಾನು. ಮತ್ತು ಇದು ಅದ್ರದ್ದು ವೇಲ್ ರೀ. ವೇಲು ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ನೀವು ಯಾವ ಸ್ಟೈಲ್ ಬೇಕಂತೀರಿ ಆ ಸ್ಟೈಲ್ ಒಳಗೆ ನೀವು ವೇಲನ್ನು ವಿಯರ್ ಮಾಡ್ಕೋಬೋದು ರೀ. ಅಷ್ಟು ದೊಡ್ಡದೈತಿ ವೇಲು. ಆಮೇಲೆ ಮತ್ತು ಇದು ಬ್ಲೌಸ್ ರೀ. ಇದು ಬ್ಲೌಸು ಅವಾಗ ನನಗೆ ಕರೆಕ್ಟ್ ಫಿಟ್ ಆಗಿತ್ತು ರೀ. ಇದು ಇವಾಗೂ ಕರೆಕ್ಟಾಗಿ ಆಗ್ತೈತ್ರಿ ಇದು ನನಗೆ. ಅಂದ್ರೆ ಹೆವಿ ತೊಗೊಂಡ ತಕ್ಷಣ ಮೂಲ್ಯಾಗ ಇಡೋದ್ರಿ. ಅದು ಹಾಕೊಳಕ್ಕಂತೂ ಆಗೋದಿಲ್ಲ. 1 ಸತಿ ಇಲ್ಲ 2 ಸತಿ ಅಷ್ಟೇ ಹಾಕೋಬೋದು, ಮತ್ತು ಹಾಕೊಳಕ್ಕೆ ಆಗೋದಿಲ್ಲ ರೀ. ಮತ್ತು ಇದು ನೆಕ್ಸ್ಟ್ ರೀ. ಇದು ನೆಕ್ಸ್ಟ್ ಒನ್ ನಾನು ರಂಜಾನಿಗೆ ತೊಗೊತಿದ್ದೆ ರೀ. ಇದನ್ನು
ಎಷ್ಟು ಚಲೋ ಅನ್ಸತ್ತಿಪ್ಪ ಅಂತಂದ್ರೆ ನಾನಂದ್ರೆ ರಂಜಾನ್ ನನಗೆ ಇಷ್ಟು ಹೆವಿ ಬೇಡ ಅಂತ ಇದ್ದೆ ರೀ ನಾನು. ಇದೈತಲ್ರಿ ಇಷ್ಟ ಹೆವಿ ಐತ್ರಿ ಇದು, ನನಗಿಷ್ಟು ಹೆವಿ ಬೇಡ, ನನಗೆ ಫುಲ್ ಸಿಂಪಲ್ ಇರಲಿ ಅಂತ ಅನ್ನತ್ತಿದ್ದೆ ರೀ ನಾನು. ಆದರೆ ನನಗೆ ಲಾಸ್ಟಿಗೆ ಇದು ಸಿಕ್ಕಿದ್ರಿ. ಇನ್ನು ಹಾಕೊಂಡ್ಮೇಲೆ ಎಷ್ಟು ಚಲೋ ಅನ್ಸತ್ತಿತ್ತು ಸಖತ್ ಕಾಣಿಸತ್ತೈತಿ. ಇದು ನಾನು ಭಾಳ ಫಂಕ್ಷನಿಗೆ ಇವಾಗ ಹಾಕೊಂಡಿನಿ, ನೀವು ನೋಡಿರ್ಬೋದು. ಮತ್ತು ನಾನು ಮತ್ತು ಅಪ್ಪ ಹಂಗೆ ನಮ್ಮ ಡ್ರೆಸ್ಸಸ್ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ. ಆಕಿಗೆ ಬೇಕಾದಾಗ ಆಕಿ ಹಾಕೊತಾಳೆ, ಮತ್ತು ನನಗೆ ಬೇಕಾದಾಗ ನಾನು ಆಕಿ ಡ್ರೆಸ್ ಹಾಕೊತೀನಿ ರೀ. ಸೊ ಇದು ಒಂದು ರಂಜಾನಿಗೆ ತೊಗೊಂಡಿದ್ರಿ. ಜಾಸ್ತಿ ಸಲ ಹಾಕೊಂಡಿರಿ ನಾನು ಇದನ್ನು. ಬ್ಯಾಕ್ ಫುಲ್ ಪ್ಲೇನ್ ಐತ್ರಿ, ಫ್ರಂಟ್ ಅಷ್ಟೇ ಡಿಸೈನ್ ಐತಿ. ಸ್ಲೀವ್ಸ್ ಒಳಗೂ ಸಣ್ಣದು ಈ ಥರ ಫ್ಲವರ್ ಡಿಸೈನ್ ಐತ್ರಿ. ಮತ್ತು ಇದು ಅದರದ್ದು ವೇಲ್ ರೀ. ವೇಲು ಚಲೋ ಐತ್ರಿ, ಸಖತ್ತಿತ್ತು ವೇಲು. ನೋಡಿ ವೇಲು ಚಲೋ ಐತೆ. ಆಮೇಲೆ ಮತ್ತು ಅದ್ರ ಪ್ಯಾಂಟ್ ರೀ, ನನಗೆ ಪ್ಯಾಂಟ್ ಭಾಳ ಇಷ್ಟ ಆದ್ರಿ. ನನಗೆ ಪ್ಯಾಂಟ್ಸ್ ಒಳಗೆ ಒಂದು ಇರುತ್ತಲ್ಲ ರೀ, ಪ್ಲಾಜೋ ಇಷ್ಟನೋ ಆ್ಯಂಕಲ್ ಇಷ್ಟನೋ ಆ ರೀತಿ ಒಳಗೆ ನನಗೆ ಪ್ಲಾಜೋ ಭಾಳ ಇಷ್ಟ ರೀ. ನೋಡ್ರಿ ಪ್ಲಾಜೋ ಪ್ಯಾಂಟು ಸಖತ್ತೈತ್ರಿ. ಇದಂತೂ ಪ್ಯಾಂಟ್ ನನಗೆ ಅಷ್ಟು ಇಷ್ಟಪ್ಪ ಅಂತಂದ್ರೆ ಇದನ್ನು ನಾನು ಹಿಂಗೆ ಡೈಲಿ ವೇರ ಹಾಕೊಂಡು ಬಿಡ್ಲಿಲ್ಲ ಅನ್ನಂಗೆ ಹಾಕಿದ್ರಿ. ನನಗೆ ಅಷ್ಟು ಇಷ್ಟ ರೀ ನನಗೆ ಇದು ಪ್ಯಾಂಟ್. ನೋಡ್ರಿ ಇಲ್ಲಿ ಕೆಳಗೆ ಈ ಥರ ಡಿಸೈನ್ ಐತ್ರಿ ಎರಡು ಸೈಡು. ಆಮೇಲೆ ಮತ್ತು ಇಲ್ಲಿ ಹಿಂದೆ ಈ ಥರ ಸಿಂಪಲ್ ಈ ಥರ ಬ್ಯಾಕ್ ಐತ್ರಿ ಡಿಸೈನ್. ನನಗೆ ಈ ಡ್ರೆಸ್ ಅಂತೂ ನನ್ನ ಫೇವ್ರೇಟ್ ರೀ ಇದು. ಯಾಕಂದ್ರೆ ನಾನು ಅಷ್ಟು ಸಲ ಹಾಕೊಂಡಿನಿ ರೀ ಇದು. ನಾನು ಎಲ್ಲ ಡ್ರೆಸ್ಗಿಂತನೂ ಜಾಸ್ತಿ ನಾನು ಹಾಕೊಂಡೀನಿ ಅಂತಂದ್ರೆ ಇದೆ ರೀ. ನಾನು ಸಖತ್ತೈತ್ರಿ ಇದಂತೂ. ಇದ್ರ ಪ್ಯಾಂಟ್ ನಂಗೆ ಭಾಳ ಇಷ್ಟ ರೀ. ನನಗೆ ಯಾರ್ಯಾರು ಕೊಟ್ಟಾರನೋ ನೆನಪಿಲ್ಲ ರೀ. ಆದ್ರೆ ಈ ಸೀರೆ ಎಷ್ಟು ಚಲೋ ಕಾಣಿಸತ್ತಿಪ್ಪ ಅಂದ್ರೆ ಇದು ಫೇವ್ರೇಟ್ ನೋಡ್ರಿ. ನನ್ನ ಸೀರೆ ಒಳಗೆ ಒಂದು ಸಲ ಹಾಕೊಂಡು ತೋರಿಸ್ತೀನಿ ನಾನು ನಿಮಗೆ. ಈ ಸೀರೆ ಯಾವತ್ತು ಅಷ್ಟು ಚಲೋ ಕಾಣಿಸತ್ತೈತ್ರಿ. ಗ್ರೀನ್ ಕಲರ್ ನನ್ನ ಮೇಲೆ ಇಷ್ಟು ಚಲೋ ಕಾಣಿಸ್ತೈತಿ ಅನ್ನೋದು ನನಗೆ ಈ ಸೀರೆ ಹಾಕೋದ್ಮೇಲೆ ಗೊತ್ತಾಗಿದ್ರಿ. ಅಷ್ಟು ಚಲೋ ಐತ್ರಿ ಇದು. ನನ್ನ ಫಂಕ್ಷನ್ ಒಳಗೆ ನಮ್ಮ ಮಾಮೂ ತೊಗೊಂಡು ಕೊಟ್ಟಿದ್ರಿ. ಇದು ನಮ್ಮ ರಾಜು ಮಾಮೂ. ಸಖತ್ತಿತ್ರಿ ಇದಂತೂ. ನನಗಂತೂ ಭಾಳ ಇಷ್ಟ ರೀ. ಬಾರ್ಡ್ರ್ ನೋಡ್ರಿ ಎಷ್ಟು ಹೆವಿ ಐತೆ ಅನ್ನೋದು. ಬಾರ್ಡ್ರ್ ಈ ಥರ ಹೆವಿ ಬಂದಿತ್ರಿ, ಫುಲ್ಲು ಬಾರ್ಡ್ರ್ ಬಂದೈತ್ರಿ, ಇಷ್ಟು ದೊಡ್ಡ ಬಾರ್ಡ್ರ್ ಬಂದೈತ್ರಿ. ಸಖತ್ತೈತ್ರಿ ಇದಂತೂ ಸೀರೆ. ನನ್ನ ಫೇವ್ರೇಟ್ ರೀ ಇದು. ಇದನ್ನ ಒಂದು ಸಲ ನಾನು ನಿಮಗೆ ಹಾಕೊಂಡು ರೆಡಿಯಾಗಿ ತೋರಿಸ್ತೀನಿ ರೀ. ಪೀಸ್ ಅಷ್ಟೇ ಐತ್ರಿ, ನಾನು ನಿಮ್ಗೆ ತೆಗೆದೇನು ತೋರಿಸಲ್ಲ. ಅಂದ್ರೆ ಐತ್ರಿ ಡಿಸೈನ್ ನೋಡ್ರಿ. ಇದೊಂದು ಐತ್ರಿ ಪಿಂಕ್, ರಾಣಿ ಪಿಂಕ್ ಒಳಗೆ ಡಾರ್ಕ್ ಪಿಂಕ್ ಒಳಗೆ ಐತ್ರಿ. ಇದು ಚಲೋ ಐತಿ. ಇದು ಕೂಡ ಡ್ರೆಸ್ ಭಾಳ ಇಷ್ಟ ರೀ ಇದು ಕೂಡ ನನಗೆ. ಆದರೆ ಹೊಲಿಸ್ಕೋಬೇಕ್ರಿ, ಇದನ್ನು ಹೊಲಿಸ್ಕೊತೇನೆ ರೀ. ಮತ್ತು ಇದು ಅಂದ್ರಿ ಇದು ಗ್ರೇ ಟೈಪ್ ಒಳಗೆ ಐತ್ರಿ. ಇದು ಗ್ರೀನ್ ಗ್ರೇ ಟೈಪ್ ಒಳಗೆ ಐತಿ. ಇದು ಕೂಡ ಭಾಳ ಚಲೋ ಐತ್ರಿ. ಅಂದ್ರೆ ನಾನು ನೋಡ್ರಿ ಇದು ಯಾವ ರೀತಿ ಇದು ಆಗೈತೆ ಅಂದ್ರೆ ಇದೇ ಥರದ್ದು ಸೇಮ್ ಡಿಸೈನು, ಸೇಮ್ ಪ್ಯಾಟರ್ನ್, ಸೇಮ್ ಫ್ಯಾಬ್ರಿಕ್ ರೀ. ಅದ್ರ ಕಲರ್ ಅಷ್ಟೇ ಬ್ರೌನ್ ಕಲರ್ ಒಳಗೆ ಬಂದೈತೆ ರೀ. ಸೇಮ್ ಬಂದೈತೆ ನನಗಂತೂ. ನೋಡ್ರಿ ಇಲ್ಲಿ ಎಷ್ಟು ಚಲೋ ಐತಿ ಅಂತ. ಆಮೇಲೆ ಮತ್ತೆ ನೆಕ್ಸ್ಟ್ ಇದು ಒಂದ್ರಿ ನೋಡ್ರಿ, ಇದು ಸಖತ್ತೈತ್ರಿ. ಪಿಂಕ್ ಐತಲ್ರಿ, ಆ ಥರದೊಳಗನ ಅದ್ರ ಪ್ಯಾಟರ್ನ್ ಡಿಸೈನ್ ಅದೆಲ್ಲ ಚೇಂಜ್ ಐತ್ರಿ. ಆಮೇಲೆ ಮತ್ತೆ ಇದೆ ರೀ ನಾನು ಇವಾಗ ತೋರಿಸಿದ್ನಲ್ರಿ ನಿಮಗೆ. ನೋಡಿ ಇಲ್ಲಿ ಡಿಸೈನ್ ಅದನ್ನೆಲ್ಲ ಸೇಮ್ ಐತ್ರಿ, ಬಟ್ ಕಲರ್ ಅಷ್ಟೇ ಚೇಂಜ್ ಐತ್ರಿ. ಅಬಾಲಿ ಕಲರ್ ಅಂತಾರಲ್ರಿ, ಆ ಥರದೊಳಗೆ ಐತ್ರಿ ಇದು ಕಲರ್. ಆಮೇಲೆ ಮತ್ತೆ ಇದು ಒಂದ್ರಿ, ಇದು ನೋಡ್ರಿ ಕಾಟನ್ ಟೈಪ್ ಒಳಗೆ ಐತ್ರಿ. ಇದು ಕೂಡ ಚಲೋ ಐತಿ ನನಗೆ. ಮತ್ತು ಇದು ಅಂದ್ರಿ ಇದು ಬ್ಲೂ ಕಲರ್ ಒಳಗೆ ಐತ್ರಿ, ಚಲೋ ಐತಿ. ಇದು ಆಕಾಶ ಕಲರ್ ಒಳಗೆ ಐತಿ. ಇದು ಕೂಡ ಭಾಳ ಇಷ್ಟ ಆಯ್ತು ರೀ ನನಗೆ. ಅಂದರೆ ನನ್ನ ಕಡೆ ಇಷ್ಟು ಡ್ರೆಸ್ ಇದ್ದಿದ್ರಿ ಅದಾವ, ಆದರೆ ಅದನ್ನು ಹೊಲಿಸ್ಕೋಬೇಕು. ನನಗೆ ಅಷ್ಟು ಡ್ರೆಸ್ ಮೇಲೆ ಇದು ಇದ್ದಿದ್ದಿಲ್ಲ ರೀ, ಈ ಥರ ಹಾಕೋಬೇಕು ಆ ಥರ ಹಾಕೋಬೇಕು ಅನ್ನೋದು. ನನಗೆ ಫಸ್ಟ್ ಇತ್ತು ರೀ ಗ್ರ್ಯಾಂಡ್ ಅಂತ ತೊಗೋಬೇಕು ಅನ್ನೋದು. ಆದರೆ ಇನ್ನೊಂದು ಸ್ವಲ್ಪ ಅದಾವ್ರಿ ನಂಗೆ ಗ್ರ್ಯಾಂಡ್, ಆದರೆ ಅದು ಸಿಗವಲ್ವ. ಅದನ್ನು ಎಲ್ಲಿ ಮೇಲೆ ಇಟ್ಟೈತಿ ಗೊತ್ತಿಲ್ಲ, ಬಟ್ ಸಿಕ್ಕಾಗ ನಾನು ನಿಮಗೆ ಖಂಡಿತ ತೋರಿಸ್ತೀನಿ ರೀ. ಆಮೇಲೆ ಮತ್ತು ನನಗೆ ಇವಾಗ ಸಿಂಪಲ್ ತೊಗೋಬೇಕು ಅನ್ನೋದು ಐತ್ರಿ. ಇವಾಗ ಡ್ರೆಸ್ಸಿಂದ ಒಂದು ಶೋಕ್ ಅಂತಾರಲ್ರಿ, ಆ ಥರ ಬಂದಮೇಲೆ ನನಗೆ ಸಿಂಪಲ್ ತೊಗೋಬೇಕು ಅನ್ನೋದು ಐತ್ರಿ. ಯಾಕಪ್ಪ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಒಳಗೆ ಅದನ್ನು ಹಾಕೋಬೋದು ರೀ ನಾವು. ಆಮೇಲೆ ಮತ್ತು ಗ್ರ್ಯಾಂಡ್ ಫಂಕ್ಷನ್ಗೂ ಸಿಂಪಲ್ಲಾಗಿ ತಯಾರಾಗಿ ಹೋಗ್ಬೋದು ನಾವು. ಆ ಥರ ನನಗೆ ಅನ್ಸತ್ತೆ ರೀ. ಹಾಗಾಗಿ ನನ್ನ ಹತ್ರ ಇಷ್ಟು ಡ್ರೆಸ್ ಇದ್ದಿದ್ರಿ, ನನಗಷ್ಟು ಡ್ರೆಸ್ ಮೇಲೆ ಇದು ಇಲ್ಲ. ಆದರೆ ಇವಾಗ ಬರತೈತ್ರಿ. ಹಾಗಾಗಿ ನಾನು ಸಿಂಪಲ್ ಡ್ರೆಸ್ ತೊಗೊಳಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ನನ್ನ ಕಡೆ ಎಷ್ಟು ಡ್ರೆಸ್ ಇದ್ವು ಅನ್ನೋದನ್ನು ನಾನು ನಿಮ್ಗೆ ತೋರಿಸೇನಿ ರೀ. ನನ್ನ ಕಡೆ ಇನ್ನೊಂದು 2-3 ಡ್ರೆಸ್ ಅದಾವೆ ರೀ. ಅದನ್ನು ನಾನು ಅದನ್ನು ಹುಡುಕಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಇಲ್ಲ ಯಾವಾಗಾದ್ರೂ ತೋರಿಸ್ತೀನಿ ರೀ. ನನ್ನ ಕಡೆ ಎಷ್ಟು ಡ್ರೆಸ್ ಇದ್ವಲ್ಲ ಇಷ್ಟ ಇದ್ದಿದ್ವು ರೀ. ನಾನಂತೂ ಇವಾಗ ಸಿಂಪಲ್ ಡ್ರೆಸ್ ತೊಗೊಳಕ್ಕೆ ಇಷ್ಟಪಡತ್ತೀನಿ ರೀ. ಮತ್ತು ನನಗೆ ಸೀರೆದು ಉಟ್ಕೋಬೇಕು ಅನ್ನೋದು ಐತ್ರಿ. ನಾನು
ಸ್ಕೂಲಿಗೆ ಉಟ್ಕೊಂಡು ಹೋಗಿದ್ದೆ ಅಂದರೆ ಒಂದೇ ಸಲ ರೀ, ನಮ್ಮ ಸೆಂಡಪ್ ದಿನ 10th ಸೆಂಡಪ್ ದಿನ ಅವಾಗಷ್ಟೇ ಉಟ್ಕೊಂಡು ಹೋಗೀನಿ. ನಾನು ಸೀರೆ ಉಟ್ಕೋಬೇಕು ಅನ್ನೋದು ಇದ್ರಿ. ನಾನು ಅದು ಗ್ರೀನ್ ಸೀರೆ ತೋರಿಸಿದ್ನಲ್ಲಿ ನಾನು ನಿಮಗೆ ಅದನ್ನು ಒಂದು ದಿನ ಉಟ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಮತ್ತು ನಿಮಗೆ ನೆಕ್ಸ್ಟ್ ನಂದು ಏನಾದರೂ ಕಲೆಕ್ಷನ್ ಜ್ಯುವೆಲರಿ ಕಲೆಕ್ಷನ್ ಆಗಿರ್ಬೋದು, ಒಟ್ಟು ನಿಮ್ಮ ಐಡಿಯಾದೊಳಗೆ ಬಂದಿದ್ದು ನನಗೆ ಹೇಳ್ರಿ. ಯಾಕಪ್ಪ ಅಂತಂದ್ರೆ ನೀವು ನನಗೆ ಸಜೆಷನ್ ಮಾಡಿದ್ರಪ್ಪ ಅಂತಂದ್ರೆ ನನಗೆ ಗೊತ್ತಾಗುತ್ತೆ, ಓ ನಾನು ಇದನ್ನು ತೋರಿಸ್ಬೋದು ಅನ್ನೋದು. ಸೊ ನೀವು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನೀವು ನೆಕ್ಸ್ಟ್ ನಂದು ಯಾವ ಕಲೆಕ್ಷನ್ ನೋಡೋಕ್ಕೆ ಇಷ್ಟಪಡ್ತೀರಿ ಅನ್ನೋದು. ಮತ್ತು ನನ್ನ ಡ್ರೆಸ್ ಕಲೆಕ್ಷನ್ ಅಂತೂ ನಾನು ನಿಮಗೆ ತೋರಿಸಿದೆ ರೀ. ನಿಮಗೇನಾದರೂ ನನ್ನ ಡ್ರೆಸ್ ಕಲೆಕ್ಷನ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.